ನಮಸ್ಕಾರ ವೀಕ್ಷಕರೇ, ಸೂಪರ್ ಹೆಲ್ದಿ ಕಾರ್ನರ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಸ್ಪೆಷಲ್ ಆಗಿ ಒಂದು ವೆಜ್ ಸ್ಟಾರ್ಟರ್ ರೆಸಿಪಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಅದೇ ಗೋಬಿ 65. ತುಂಬಾ ಕ್ರಿಸ್ಪಿಯಾಗಿ ಹಾಗೆ ಔಟ್ಸೈಡ್ ಲೇಯರ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾದರೆ ಈ ರೆಸಿಪಿನ ಮಾಡ್ಕೊಳ್ಳೋದು ತುಂಬಾ ಸುಲಭ, ತುಂಬ ಒಳ್ಳೆ ಘಮ ಇರುತ್ತೆ, ಹಾಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಹಾಗಾದರೆ ವೀಕ್ಷಕರೇ, ಈ ಗೋಬಿ 65 ಯಾವ ರೀತಿ ಮಾಡೋದಂತ ಇವಾಗ ತೋರಿಸ್ಕೊಡ್ತೇನೆ. ಹಾಗಾದರೆ ನನ್ನ ವೀಡಿಯೋಸ್ ನಿಮಗೆ ಲೈಕ್ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ. ಬನ್ನಿ ರೆಸಿಪಿನ ಶೇರ್ ಮಾಡ್ತೇನೆ. ಇಲ್ಲಿ ನಾನು ಅರ್ಧ ಕೆಜಿಯಷ್ಟು ಕಾಲಿಫ್ಲವರ್ ತೊಗೊಂಡಿದ್ದೇನೆ. ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತೇನೆ. ಹಾಗೆ ಇಲ್ಲಿ ನೀರನ್ನು ಕುದಿ ಬರಲಿಕ್ಕೆ ಬಿಡ್ತೇನೆ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದು ನೀರು ಕುದಿ ಬಂದ ನಂತರ ಕಟ್ ಮಾಡಿದ ಕಾಲಿಫ್ಲವರನ್ನು ಇದಕ್ಕೆ ಹಾಕಿ 2 ನಿಮಿಷ ಇದನ್ನು ಕುದಿಸಬೇಕು. ಚೆನ್ನಾಗಿ ಇದು ಕುದಿ ಬರಲಿ. ಹೆಚ್ಚು ಸಮಯ ಕುದಿಸಬಾರ್ದು, ಮೆದು ಆದರೆ ಅದು ಫ್ರೈ ಮಾಡಲಿಕ್ಕೆ ಚೆನ್ನಾಗಿರಲ್ಲ. ನೀರನ್ನು ತೆಗೆದು ಸೈಡಿಗೆ ಇಡಿ. ನಂತರ 1 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಗೆ 1 ಕಪ್ನಷ್ಟು ಕಾರ್ನ್ಫ್ಲವರನ್ನು ಹಾಕ್ತಾ ಇದ್ದೇನೆ. ಹಾಗೆ 3 ಟೇಬಲ್ ಸ್ಪೂನ್ನಷ್ಟು ಮೈದಾವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಅಂಟು ಬರಲಿಕ್ಕೆ ಮೈದಾ ಒಳ್ಳೆಯದು. ಹಾಗೆ ಇಲ್ಲಿ 3 ಟೀ ಸ್ಪೂನ್ನಷ್ಟು ನಾನು ಬಾಫತ್ ಮಸಾಲವನ್ನು ಬಳಸ್ತಾ ಇದ್ದೇನೆ. ಬಾಫತ್ ಮಸಾಲ ಮಂಗಳೂರಲ್ಲಿ ಸಿಗುತ್ತೆ. ಮಂಗಳೂರು ಕಡೆಯವರಿಗೆ ಸಿಗಲಿಲ್ಲ ಅಂದರೆ ಮೆಣಸಿನ ಹುಡಿ, ಕೊತ್ತಂಬರಿ ಹುಡಿ, ಜೀರಿಗೆ ಹುಡಿ ಮತ್ತು ಗರಂ ಮಸಾಲ ಹುಡಿ ಹಾಕ್ಬೋದು. ಇಲ್ಲಿ ಕರಿಬೇವಿನ ಎಲೆ ಹಾಗೆ 3 ಬೆಳ್ಳುಳ್ಳಿ ಹಾಗೆ 1 ಇಂಚು ಶುಂಠಿಯನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಟ್ಟಿಗೆ ಜಜ್ಜಬೇಕು. ಕರಿಬೇವಿನ ಎಲೆಯನ್ನು ಇದನ್ನು ಜೊತೆ ಹಾಕಿ ಜಜ್ಜಿರೋದ್ರಿಂದ ತುಂಬ ಒಳ್ಳೆ ಪರಿಮಳ ಕೊಡುತ್ತೆ, ಟೇಸ್ಟ್ ಕೊಡುತ್ತೆ. ಇದನ್ನು ಈ ಹಿಟ್ಟಿನ ಜೊತೆ ಬೆರೆಸ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 3 ಟೀ ಸ್ಪೂನ್ನಷ್ಟು ಮೊಸರನ್ನು ಹಾಕ್ತಾ ಇದ್ದೇನೆ. ಮೊಸರಿಲ್ಲ ಅಂತ ಹೇಳಿ ಆದರೆ ನಿಂಬೆ ರಸವನ್ನು ಕೂಡ ಹಾಕ್ಕೊಳ್ಬಹುದು. ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಇದನ್ನು ಮಿಕ್ಸ್ ಮಾಡಿಕೊಂಡು ಬರಬೇಕು. ಈ ರೀತಿ ಮಿಶ್ರಣವನ್ನು ರೆಡಿ ಮಾಡಬೇಕು. ಸ್ವಲ್ಪನೇ ನೀರು ಹಾಕಬೇಕಾಗುತ್ತೆ. ಹದ ಚೆನ್ನಾಗಿ ಇರಬೇಕು. ನೋಡಿ, ಈ ಹದದಲ್ಲಿ ಇರಬೇಕು. ತುಂಬ ತೆಳುವು ಕೂಡ ಆಗಬಾರ್ದು, ತುಂಬ ದಪ್ಪ ಕೂಡ ಆಗಬಾರ್ದು. ಈ ಕಾಲಿಫ್ಲವರ್ ಏನಿದೆ ಸ್ವಲ್ಪ ಇದರ ಜೊತೆ ಮಿಕ್ಸ್ ಮಾಡುವಾಗ ಆ ಹಿಟ್ಟು ಏನಿದೆ ಇದಕ್ಕೆ ಚೆನ್ನಾಗಿ ಅಂಟ್ಕೊಳ್ಬೇಕು. ಈ ರೀತಿ ಕಾಲಿಫ್ಲವರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ನೀರಿನ ಅಂಶ ಕಾಲಿಫ್ಲವರ್ನಲ್ಲಿ ಇರಬಾರ್ದು, ತುಂಬ ಡ್ರೈ ಆಗಬೇಕಿದು. ಇಲ್ಲಿ ಎಣ್ಣೆಯನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ, ಕುಕ್ಕಿಂಗ್ ಆಯಿಲ್. ಇದನ್ನು ಚೆನ್ನಾಗಿ ಬಿಸಿ ಆದ ನಂತರ ಈ ಕಾಲಿಫ್ಲವರನ್ನು ಈ ರೀತಿ ಡೀಪ್ ಫ್ರೈ ಮಾಡಬೇಕು. ಈ ರೀತಿ ನಾನು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಎಣ್ಣೆ ಚೆನ್ನಾಗಿ ಬಿಸಿ ಆದರೆ ಕ್ರಿಸ್ಪಿಯಾಗಿ ಬರುತ್ತೆ ಕಾಲಿಫ್ಲವರ್ ಫ್ರೈ. ಎಣ್ಣೆ ಸರಿ ಬಿಸಿ ಆಗಲಿಲ್ಲ ಅಂತ ಹೇಳಿದರೆ ಕಾಲಿಫ್ಲವರ್ ಹೀರಿಕೊಳ್ಳುತ್ತೆ ಎಣ್ಣೆಯನ್ನು, ಅದು ಕ್ರಿಸ್ಪಿನೆಸ್ ಕೂಡ ಇರಲ್ಲ, ಹಾಗೆ ಚೆನ್ನಾಗಿ ಬರಲ್ಲ ತಿನ್ನಲಿಕ್ಕೆ. ನೋಡಿ, ಇವಾಗ ಇದು ಫ್ರೈ ಆಯಿತು. ಚೆನ್ನಾಗಿ ಕಂದು ಬಣ್ಣ ಬರುವ ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಎಲ್ಲ ಕಾಲಿಫ್ಲವರನ್ನು ಈ ರೀತಿ ಫ್ರೈ ಮಾಡ್ಕೊಂಡಿದ್ದೇನೆ. ತುಂಬ ಕರುಮಾಗಿದೆ, ಹೊರಗಿನ ಕವರ್ ಯಾವುದು ಹೋಗ್ತಾ ಇಲ್ಲ. ನೋಡಿ, ಚೆನ್ನಾಗಿ ಬಂದಿದೆ. ಇದಕ್ಕೆ ಒಂದು ಸ್ಟೆಪ್ ಇದೆ. ಇಷ್ಟಾದ ನಂತರ ಇವಾಗ ಇದೆಲ್ಲ ಫ್ರೈ ಆಗಿದೆ ನೋಡಿ. ನಂತರ ಒಂದು ಬಾಣಲೆಗೆ ಸ್ವಲ್ಪ 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆದಾಗ 1 ಟೀ ಸ್ಪೂನ್ನಷ್ಟು ಬಾಫತ್ ಮಸಾಲ ಅಥವಾ ಮೆಣಸಿನ ಹುಡಿ ಹಾಕಿಬಿಟ್ಟು ಈ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಕಡಿಮೆ ಉರಿಯಲ್ಲಿ ಫ್ರೈ ಮಾಡಿ ನಂತರ ಇದಕ್ಕೆ ಕರಿಬೇವಿನ ಎಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಕರಿಬೇವಿನ ಎಲೆಯನ್ನು ಹಾಕ್ಕೊಂಡು ತುಂಬ ಕರುಮ್ ಆಗಬೇಕು, ಕ್ರಿಸ್ಪಿಯಾಗಿ ಇದು ಫ್ರೈ ಆಗಬೇಕು. ಆವಾಗ ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಪರಿಮಳ ಕೊಡುತ್ತೆ. ನಂತರ ನಾವು ಫ್ರೈ ಮಾಡಿದ ಗೋಬಿಯನ್ನು, ಕಾಲಿಫ್ಲವರನ್ನು ಇದಕ್ಕೆ ಹಾಕ್ಕೊಂಡು 1 ನಿಮಿಷ ಈ ರೀತಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು. ನಿಮಗೆ ಖಾರ ಜಾಸ್ತಿ ಬೇಕಿದ್ದರೆ ಇನ್ನಷ್ಟು ಮೆಣಸಿನ ಹುಡಿ ಹಾಕ್ಕೊಳ್ಬೋದು, ಅಥವಾ ಹಸಿ ಮೆಣಸನ್ನು ಕೂಡ ಕರಿಬೇವಿನ ಎಲೆಯನ್ನು ಫ್ರೈ ಮಾಡುವಾಗ ಹಾಕ್ಕೊಳ್ಬೋದು. ನೋಡಿ, ಸಖತ್ ಟೇಸ್ಟಿಯಾದ ರೆಸ್ಟೋರೆಂಟ್ ಸ್ಟೈಲ್ನ ಗೋಬಿ 65 ರೆಡಿ ಆಯಿತು. ತುಂಬಾ ಈಸಿಯಾದ ರೆಸಿಪಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮನೆಗೆ ಯಾರಾದರೂ ನಿಮ್ಮ ರಿಲೇಟಿವ್ಸ್ ಬಂದರೆ ಈ ರೀತಿ ಸ್ಟಾರ್ಟರ್ಸ್ ಎಲ್ಲ ಮಾಡಿದರೆ ಅವರಿಗೂ ಇಷ್ಟ ಆಗುತ್ತೆ. ಮನೆಯಲ್ಲಿ ಮಾಡಿದ್ದ ಅಥವಾ ರೆಸ್ಟೋರೆಂಟಲ್ಲಿ ಮಾಡಿದ್ದ ಅಂತ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ.
ತುಂಬಾ ಟೇಸ್ಟಿಯಾಗಿತ್ತು. ವಿಡಿಯೋನ ನೋಡಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೇನೆ. ಅಲ್ಲಿವರೆಗೆ ಬಾಯ್.